ಹಲೋ, ಕ್ಯೂರಿಯಸ್ ಕಾಂಚನ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತು ನನ್ನ ಫಸ್ಟ್ ಕುಕ್ಕಿಂಗ್ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ. ಈಗ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ ಅಂತ ನೋಡಿ. ಫಸ್ಟು ನಾನಿವತ್ತು ಮಾಡ್ತಾ ಇರೋದು ಏನಂತ ಗೆಸ್ ಮಾಡಿ. ಏನು ಗೊತ್ತಾ, ನನ್ನ ಫಸ್ಟ್ ಕುಕ್ಕಿಂಗ್ ರೆಸಿಪಿ ಆಗಿರೋದ್ರಿಂದ ನಾನು ಒಂದು ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಪ್ಪ ಸ್ವೀಟು ಅಂದರೆ ನೋಡಿ ಗೊತ್ತಾಗುತ್ತೆ. ಫಸ್ಟು ಒಂದು 4-5 ಬ್ರೆಡ್ ಪೀಸ್ನ ಹಿಂಗೆ ಪೀಸ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಏನಕ್ಕೆ, ಇದು ಯಾವ ಥರ ಸ್ವೀಟು ಅಂತ ಯೋಚನೆ ಮಾಡ್ತಿದ್ದೀರಾ? ಗೊತ್ತಾಗುತ್ತೆ. ಸೊ ಈ ಸ್ವೀಟ್ನ ನಾವು ಸ್ಕೂಲಲ್ಲಿದ್ದಾಗ ಜಾಸ್ತಿ ಮಾಡ್ತಾಯಿದ್ವು ಮನೇಲಿ. ಬಟ್ ಇವಾಗ ಮಾಡೋದೇ ಇಲ್ಲ, ಮಾಡ್ತಾನೂ ಇಲ್ಲ. ತುಂಬ ವರ್ಷ ಆಯಿತು ಮಾಡಿ. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ, ನೋಡೋಣ. ಒಂದು 5 ಬ್ರೆಡ್ ಪೀಸ್ ತೊಗೊಂಡಿದ್ದೀನಿ. 5 ಇಲ್ಲ 6 ಸಾಕು ಅನಿಸುತ್ತೆ. ತುಂಬ ಕಮ್ಮಿ ಕ್ವಾಂಟಿಟಿ ಮಾಡ್ತಿರೋದು, ಸಾಕು ಅನಿಸುತ್ತೆ. ನೋಡಿ ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಒಂದು ಅರ್ಧ ಲೀಟ್ರಲ್ಲಿ ಒಂದು ಸ್ವಲ್ಪ ಅನ್ನ ಎತ್ತಿಡ್ತಾ ಇದ್ದೀನಿ, ಜಾಸ್ತಿ ಆಗುತ್ತೆ ಅಂತ. ಒಂದು ಅರ್ಧ ಲೋಟ ಎತ್ತಿಡ್ತಾ ಇದ್ದೀನಿ, ಸಾಕು. ಇಷ್ಟರಲ್ಲಿ ಅರ್ಧ ಲೋಟ ಎತ್ತಿಟ್ಟಿದ್ದೀನಿ. ಹಾಲು ಕಾಯ್ಸೋಕ್ಕೆ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಮಾಡಬೇಕಂದ್ರೆ, ಗೋಡಂಬಿ ದ್ರಾಕ್ಷಿನ ಹುರ್ಕೊಬೇಕು, ಅದು ಮೇನ್. ಸೊ ನಾನೊಂದು 5 ಗೋಡಂಬಿ, ಒಂದು 5 ದ್ರಾಕ್ಷಿ ತೊಗೊಂಡಿದ್ದೀನಿ. ಇನ್ನೊಂದೆರಡು ತೊಗೊಳೋಣ, ಸಾಕು ಅನಿಸುತ್ತೆ. ಮತ್ತು ಬಾದಾಮಿನ ಹಾಕ್ಕೊತೀನಿ. ಬಾದಾಮಿನ ಪೀಸ್ ಮಾಡ್ಕೊತೀನಿ. ಒಂದು 5 ಬಾದಾಮಿನ ಪೀಸ್ ಮಾಡ್ಕೊಂಡು ಪೀಸ್ ಮಾಡೋದು ಕೊಟ್ಟೋದು. ಪೀಸ್ ಹಾಕ್ತೀವಲ್ಲ, ಆಯಿತು. ಮತ್ತು ಸ್ವಲ್ಪ ಬಾಯಿಗೆ ಸಿಗೋ ಹಂಗೆ ಪೀಸ್ ಮಾಡಿದ್ದೀನಿ, ತುಂಬ ಸಣ್ಣ ಸಣ್ಣದು ಬೇಡ. ಕಾಣಿಸ್ತಿದೆಯಾ ಹೆಂಗಿದೆ? ಓಕೆ, ಬಾದಾಮಿ ಪೀಸ್ ಆಯಿತು. ನೆಕ್ಸ್ಟು ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳೋಣ. ಸ್ವಲ್ಪ ತುಪ್ಪ ಒಂದು ಸ್ಪೂನ್ ತುಪ್ಪ. ಸ್ವಲ್ಪ ಜಾಸ್ತಿನೇ ಹುರಿದೆ ಅನಿಸುತ್ತೆ, ನೋಡಿ ಇರಲಿ.
ಈಗ ಹಾಲು ಕಾಯ್ಸೋಣ. ಈಗ ಸ್ವಲ್ಪ ಕಾದಿರೋ ಹಾಲಿಗೆ ಒಂದು 7-8 ಸ್ಪೂನ್ ಸಕ್ಕರೆ ಹಾಕೋಣ. ನಾನು 5 ಹಾಕ್ಕೊಂಡಿದ್ದೀನಿ. ಸ್ಪೂನ್ ಸ್ವಲ್ಪ ದೊಡ್ಡದಿದೆಲ್ಲ, ಸ್ವೀಟ್ ನೋಡ್ಕೊಂಡು ಮತ್ತೆ ಬೇಕಾದರೆ ಹಾಕ್ಕೊಂಡ್ರೆ ಆಯಿತು. ಈಗ ಪೀಸ್ ಮಾಡ್ಕೊಂಡಿರೋ ಬ್ರೆಡ್ ಪೀಸ್ ಹಾಕ್ಕೊಳ್ಳೋಣ. ಇದು ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಜೊತೆಗೆ ಬಾದಾಮಿ ಇದನ್ನ ಹಾಕಿ ಮಿಕ್ಸ್ ಮಾಡೋಣ. ಸ್ವಲ್ಪ ಬ್ರೆಡ್ ಪೀಸ್ ಬಿಟ್ಟಿದೆ, ಜಾಸ್ತಿ ಆಯಿತು ಅಂತ ಇದನ್ನ ಹಾಕ್ಕೊತೀನಿ. ಮೆತ್ತಗಾದರೆ ಅದೇನು ಕಾಣಿಸಲ್ಲ. ಚೆನ್ನಾಗಿ ಕುದಿಸಿದ್ರೆ ಆಯಿತು, ಮುಗೀತು ನನ್ನ ರೆಸಿಪಿ. ಏನಿದು ಇಷ್ಟು ಸಿಂಪಲಾಗಿದೆ ಅಂತಂದ್ರೆ ತುಂಬ ಸಿಂಪಲ್ ರೆಸಿಪಿನೇ. ಒಂದು ಸಣ್ಣ ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ಅಂತ ಇದನ್ನು ಚೂಸ್ ಮಾಡಿದ್ದು. ಇದನ್ನು ತುಂಬ ಚಿಕ್ಕ ವಯಸ್ಸಲ್ಲೆಲ್ಲ ಮಾಡ್ತಾಯಿದ್ವಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ಇವತ್ತು ನಾನು ಯಾವತ್ತೂ ಮಾಡಿಲ್ಲ ಅಂತ ಟ್ರೈ ಮಾಡ್ತಿರೋದು. ಸಣ್ಣ ರೆಸಿಪಿನೇ, ಬಟ್ ಟೇಸ್ಟ್ ನಿಜ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಕುದೀತಾ ಇದೆ, ಕುದ್ಮೇಲೆ ಟೇಸ್ಟ್ ಏನಿದೆ ಅಂತ ನೋಡೋಣ. ಇದ್ರ ಹೆಸ್ರೇನಂತಾನೆ ಹೇಳೋದೇ ಮರ್ತಿದೆ. ಇದ್ರ ಹೆಸರು ಬ್ರೆಡ್ ಪಾಯಸ. ಹೆಂಗಿದೆ? ತುಂಬ ಜನಕ್ಕೆ ಇದು ಗೊತ್ತೇ ಇಲ್ಲ, ಬ್ರೆಡ್ ಪಾಯಸ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ. ಸ್ವೀಟ್ ಕರೆಕ್ಟಾಗಿದೆಯಾ ಅಂತ ನೋಡೋಣ. ಒಂಚೂರು ಬೇಕು ಅನಿಸುತ್ತೆ, ಇನ್ನೊಂದು ಸ್ಪೂನ್ ಹಾಕ್ತೀನಿ. ತುಂಬ ಜಾಸ್ತಿ ಆದರೂ ತಿನ್ನೋಕ್ಕಾಗಲ್ಲ ಸ್ವೀಟ್. ಒಂಚೂರು ಹಾಲು ಹಾಕ್ತೀನಿ, ಗಟ್ಟಿ ಇದೆ ಅನಿಸ್ತಾ ಹಾಲು ಹಾಕ್ಬಿಡ್ತೀನಿ. ಇದರಲ್ಲಿ ತುಪ್ಪ ಇದೆ, ಅದನ್ನು ಮಿಕ್ಸ್ ಮಾಡ್ತೀನಿ. ಬ್ರೆಡ್ ಪಾಯಸ ರೆಡಿ ಆಯಿತು. ಈಗ ಒಂದು ಬಟ್ಲಿಗೆ ಹಾಕ್ಕೊಂಡು ಟೇಸ್ಟ್ ಮಾಡ್ತೀನಿ. ಇದೊಂದು ಬ್ರೆಡ್ ಪೀಸ್ನ ಹೊಲಿಸ್ಬಿಟ್ಟಿದ್ದೀನಿ. ಏನು ಒಂದು ಪ್ಲೇಟ್ ಮುಚ್ಚಿಡೋಣ. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ. ತಣ್ಣಗಾದ್ಮೇಲೆ ಟೇಸ್ಟ್ ನೋಡ್ತೀನಿ. ಇದು ಆರಲಿ ಅಂತ ಕಾಯ್ತಾ ಇದ್ದೀನಿ. ನೋಡಿ, ಇನ್ನೂ ಬಿಸಿನೇ ಇದೆ. ಇದು ಆ್ಯಕ್ಚುಲಿ ತುಂಬ ಬಿಸಿ ಇದ್ದಾಗ ತಿಂದರೆ ನಿಜ ಅಷ್ಟೇನು ಚೆನ್ನಾಗಿ ಅನಿಸಲ್ಲ. ಫುಲ್ಲು ತಣ್ಣಗಾದ್ಮೇಲೆ ತಿನ್ನಬೇಕು, ನಿಜವಾಗ್ಲೂ ಚೆನ್ನಾಗಿರುತ್ತೆ. ತಣ್ಣಗಿದ್ದಾಗಲೇ ಇದ್ರದ್ದು ಆ್ಯಕ್ಚುಲ್ ಟೇಸ್ಟ್ ಗೊತ್ತಾಗೋದು. ತುಂಬ ಸ್ವೀಟ್ ಇಷ್ಟಪಡೋರಿಗೆ ನಿಜ ಇಷ್ಟ ಆಗಬಹುದು, ಇಷ್ಟ ಆಗುತ್ತೆ. ಹೆಂಗೆ ಬಂದಿದೆ ಅಂತ ನೋಡೋಣ. ಚೆನ್ನಾಗಿದೆ. ಬಿಸಿ ಇರೋದ್ರಿಂದ ಅಷ್ಟು ಸ್ವೀಟ್ ಕಾಣಿಸ್ತಿಲ್ಲ. ತಣ್ಣಗಾದ್ಮೇಲೆ ನಿಜ ಚೆನ್ನಾಗಿರುತ್ತೆ. ಚೆನ್ನಾಗಿ ಬಂದಿದೆ ಸ್ವೀಟು. ಓಕೆ, ತಣ್ಣಗಾದ್ಮೇಲೆ ಸ್ವೀಟ್ ಎದ್ದು ಕಾಣುತ್ತೆ, ಅಂದರೆ ಸ್ವೀಟ್ ಜಾಸ್ತಿ ಅನಿಸುತ್ತೆ. ಬಿಸಿ ಇರೋದ್ರಿಂದ ಆ ಸ್ವೀಟ್ ಗೊತ್ತಾಗ್ತಿಲ್ಲ ಅಷ್ಟೇ. ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಇದೇನಿದು ಬ್ರೆಡ್ಡು ಹಾಲು ಅಂತ ಅನ್ನಿಸ್ಬೋದು, ಒಂದ್ಸತಿ ಟ್ರೈ ಮಾಡಿ ನೋಡಿ. ಓಕೆ.
ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹೊಸ ರೆಸಿಪಿ ಜೊತೆಗೆ. ಕ್ಯೂರಿಯಸ್ ಆಗಿರಿ, ಕುಕ್ ಮಾಡ್ತಾಯಿರಿ. ಬಾಯ್.